ಡಾಕ್ಟರ್ ಅವ್ರಿಗೆಲ್ಲ ಜ್ಞಾಪಕ ಬಂದಿದೆ. ಮಿಸ್ಟರ್ ರವಿ, ನಿಮ್ ತಾಯಿ 15 ವರ್ಷ ಆದ್ಮೇಲೆ ಮತ್ತೆ ಮೊದಲ ಸ್ಥಿತಿ ಬಂದಿದ್ದಾರೆ. ಗಾಬರಿ ಆಗ್ಬೇಡಿ, ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹರಿಸಿ. ಹಾ, ಥ್ಯಾಂಕ್ ಯು ಡಾಕ್ಟರ್. ಓಕೆ. ಅಳಬೇಡಮ್ಮ, ಅಳಬೇಡ. ವಿಧಿ ನಮ್ಮನ್ನು ಎಷ್ಟು ದೂರ ಮಾಡಿತ್ತು ಅಷ್ಟೇ ಹತ್ರ ತಂದಿದೆ. ಮಕ್ಕಳಿಗೆ ತಾಯಿ ಸಿಕ್ಕಳು, ತಾಯಿಗೆ ಮಕ್ಕಳು ಸಿಕ್ಕರು. ಇದಕ್ಕಿಂತ ಸಂತೋಷದ ವಿಷಯ ಈ ಜಗತ್ತಲ್ಲಿ ಬೇರೆ ಏನಿದೆಯಮ್ಮ? ಹೌದಪ್ಪ, ಇದು ಸಂತೋಷದ ವಿಷಯನೇ. ಆದ್ರೆ ತಾಯಿಯಾಗಿ ಇಷ್ಟು ವರ್ಷ ನಾನ್ ನಿಮ್ಗೋಸ್ಕರ ಏನು ಮಾಡಕ್ಕಾಗ್ಲಿಲ್ಲ. ನೋಡು, ಬೈದನ್ ಬಿಟ್ಬಿಟ್ಟೆ. ನನಗ್ ಕ್ಷಮಿಸ್ಬಿಡಪ್ಪ. ಇಲ್ಲ ಇಲ್ಲಮ್ಮ, ಇಷ್ಟು ವರ್ಷ ನಿನ್ನನ್ನು ಪತ್ತೆ ಹಚ್ಚೋಕ್ಕಾಗದೆ ಇರೋ ನನ್ನನ್ನ ನೀನ್ ಕ್ಷಮಿಸ್ಬೇಕಮ್ಮ. ಇನ್ನೊಂದ್ಸಲ ಹೇಳು ಅಮ್ಮ ಅಂತ, ಇನ್ನೊಂದ್ಸಲ ಹೇಳು ಅಮ್ಮ. ಅಂದಾಗೆ ಪಿಂಕಿ ಎಲ್ಲಪ್ಪ? ಪಿಂಕಿ ನಮ್ಮನೇಲಿದ್ದಾಳಮ್ಮ. ಅಮ್ಮ, ಇವರು ಡಾಕ್ಟರ್ ಸಂಜಯ್, ನಿನ್ನನ್ನು ಪತ್ತೆ ಹಚ್ಚಿದ ಪುಣ್ಯಾತ್ಮ. ನೋ 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 ನೋ, ತನ್ನ ಪ್ರಾಣನೇ ಪಣವಾಗಿಟ್ಟು ನನ್ನನ್ನ ನೇಣಿನಿಂದ ಪಾರು ಮಾಡಿದ ಪುಣ್ಯಾತ್ಮ ಅಮ್ಮ ಈ ನಿಮ್ ಮಗ. ನಾನ್ ಬರೀ ಜೀವಾತ್ಮ ಅಷ್ಟೇ ಅಮ್ಮ. ಇನ್ಮೇಲೆ ನೀವೇ ನನಗೂ ತಾಯಿ ಆದ್ರೆ ಎಷ್ಟು ಚೆನ್ನಾಗಿರುತ್ತೆ. ಕೈತೂ ತಿನ್ಬಹುದಲ್ಲ? ಸಿಗುತ್ತೆ ತಾನೆ? ಸಿಗುತ್ತೆ, ಖಂಡಿತ ಸಿಗುತ್ತೆ. ಮಕ್ಕಳಿಗೆ ಕೈ ಕೊಡಕ್ಕೂ ಪುಣ್ಯ ಮಾಡಿರ್ತೀನಿ. ಲವ್ಲಿ, ಥ್ಯಾಂಕ್ ಯು ವೆರಿ ಮಚ್. ಇನ್ ನೀವು ಆಸೆ ಪಟ್ರೆ ನಿಮ್ ಮುದ್ದು ಪಿಂಕಿನ ನಾನ್ ತೋರಿಸ್ತೀನಿ. ಬನ್ನಿ ಹೋಗೋಣ. ಅಮ್ಮ, ಒಂದ್ ನಿಮಿಷ, ಶಾಲ್ ಕೊಡು. ವಾಟ್ ಇಸ್ ದಿಸ್? ಕಮ್ ಆನ್, ಕ್ವಿಕ್, ಹರಿ ಅಪ್. ಉಷಾ, ಹೋಗ್ಬೇಡ, ನಿಂತ್ಕೋ. ನನ್ನನ್ನ ನಿನ್ ಶತ್ರು ಅಂತ ತಿಳ್ಕೊಬೇಡ. ಆ ವಿಕ್ಕಿ ನನ್ ಬಾಳ್ನೆ ಹಾಳ್ ಮಾಡ್ದ, ಈಗ ನಿನ್ ಬಾಳ್ನೆ ಹಾಳ್ ಮಾಡ್ತಿದ್ದಾನೆ. ಇಲ್ಲ, ನೀನ್ ಸುಳ್ಳು ಹೇಳ್ತಿದ್ಯಾ. ಉಷಾ, ವಿಕ್ಕಿ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತು. ನೋಡು, ಇವೆಲ್ಲ ಅವ್ನ್ ಬರ್ದ್ ಲವ್ ಲೆಟರ್ಸ್. ಹೋದ್ ವರ್ಷ ಅಬಾರ್ಷನ್ಗೋಸ್ಕರ ನಾನ್ ಮೈಸೂರ್ಗೆ ಹೋಗ್ಬೇಕಾಯ್ತು. ಈ ಲೆಟರ್ಸ್ ಎಲ್ಲ ಓದು, ನಿನಗೆ ಗೊತ್ತಾಗುತ್ತೆ. ನೀನ್ ನನ್ ಕೊಂದ್ರು ಪರವಾಗಿಲ್ಲ, ಅವಳನ್ನ ಕರ್ಕೊಂಡು ಹೋಗ್, ನಾ ಬಿಡೋದಿಲ್ಲ. ಏನಿದೆಲ್ಲ? ಇವ್ರು ಮಾತಂಬೇಡ. ಇಲ್ಲ, ಇದೆಲ್ಲ ನಿಜ ಉಷಾ. ಇವ್ ನನ್ ಹಾಳ್ ಮಾಡ್ದ. ಆಟೋದ ಗಂಟೆ ನನಗೆ ಅಡ್ಡ ಬಿಡ್ತೀನಿ. ಇವತ್ತಿನ ಅನ್ಸ್ಬಿಡ್ತೀನಿ. ನನ್ನ ಪ್ಲಾನಲ್ಲಿ ಹಾಳು ಮಾಡ್ತಿಲ್ಲ. ನಿಂತ್ಕೊಳ್ಳಿ, ನಿಂತ್ಕೋ. ಈ ಕೇಸು ಬಡವರು ಕುಟುಂಬದಲ್ಲಿ ಜನಿಸಿದ ಮರ್ಯಾದಸ್ತ್ರ ಮಗಳಾದ ಮಿಸ್ ಇಂದು ಶಾಮಣ್ಣ ಅವರ ಕೊಲೆಗೆ ಸಂಬಂಧಪಟ್ಟದ್ದು. ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್ ಯುವರ್ ಆನರ್, ಇಟ್ಸ್ ಅ ಕೋಲ್ಡ್ ಬ್ಲಡೆಡ್ ಮರ್ಡರ್. ಈ ಕೊಲೆ ಮಾಡಿದ ಇನ್ಯಾರು ಅಲ್ಲ, ಆರೋಪಿ ಸ್ಥಾನದಲ್ಲಿ ನಿಂತಿರೋ ವಿಕ್ರಮ್ ಪಾಟೀಲ್ ಉರುಫ್ ವಿಕ್ಕಿ. ಕಸಾಯಿ ಕೋಣೆಯಲ್ಲಿ ಹುಟ್ಟಬೇಕಾಗಿದ್ದ ಗೀತ ಹೇಗೆ ಶ್ರೀಮಂತರ ಲಾಯದಲ್ಲಿ ಹುಟ್ಟದ ಅನ್ನೋದೇ ಒಂದು ದೊಡ್ಡ ಆಶ್ಚರ್ಯ. ಯುವರ್ ಆನರ್, ಮನುಷ್ಯ ಸತ್ತ ಮೇಲೆ ಎಲ್ಲಿ ಹೋಗ್ತಾನೋ ಏನಾಗ್ತಾನೋ ನನಗೆ ಗೊತ್ತಿಲ್ಲ. ಆದ್ರೆ ಸತ್ಯ ಅಂತ ಒಂದಿರೋದೇ ನಿಜ. ಆದ್ರೆ ಮಿಸ್ ಇಂದು ಶಾಮಣ್ಣ ಅವರ ಆತ್ಮ ಇವತ್ತು ಇದೇ ಕೋರ್ಟ್ ಅಲ್ಲಿ ನಾವೇ ತಿಳಿಯೋ ಸತ್ಯಕ್ಕಾಗಿ ಹೋರಾಡುತ್ತೆ ಅನ್ನೋ ನಂಬಿಕೆ ನನಗಿದೆ ಯುವರ್ ಆನರ್, ನನಗಿದೆ. ಯುವರ್ ಆನರ್, ನನ್ನ ಯುವ ಮಿತ್ರ ಲಾಯರ್ ರವಿ ಬ್ರಹ್ಮಾವರವರ ಮಾತುಗಾರಿಕೆಗೆ ಶುಭಾಕಾಂಕ್ಷೆಗಳನ್ನು ತಿಳಿಸುತ್ತಾ, ಅದರ ಜೊತೆಗೆ ಕೋರ್ಟಲ್ಲಿ ವಾದ ಮಾಡೋಕ್ ಬರೀ ಮಾತುಗಾರಿಕೆ ಅಷ್ಟೇ ಸಾಲದು, ಬುದ್ಧಿ ಚಾತುರ್ಯನೂ ಬೇಕು ಅನ್ನೋ ಕಾನೂನಿನ ಮೊದಲನೇ ಪುಸ್ತಕದ ಮೊದಲನೇ ಪಾಠನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯುವರ್ ಆನರ್, ಮಿಸ್ಟರ್ ರವಿ ಬ್ರಹ್ಮಾವರ್ ತಾವೆಲ್ಲೋ ಕನಸಿನ ಲೋಕದಲ್ಲಿ ಇದ್ದೀವಿ ಅಂತ ಭ್ರಮಿಸಿ ತಾವು ಸ್ವಂತ ಊಹಿಸ್ಕೊಂಡ್ರ ಆಪಾದನೆಗಳನ್ನ ನನ್ನ ಕ್ಲೈಂಟ್ ಮೇಲೆ ಹೊರಿಸೋದಕ್ಕೆ ಬೆವರು ಸುರಿಸ್ತಾ ಇದ್ದಾರೆ ಪಾಪ. ಮುಖ್ಯವಾಗಿ ವಿಕ್ರಮ್ ಪಾಟೀಲ್ಗೆ ಹಿಂದೂ ಅನ್ನೋ ಹೆಸರಿನ ಯಾವ ಹುಡುಗಿ ಮುಖ್ಯ ಪರಿಚಯನೂ ಇರಲಿಲ್ಲ. ಇದೆ ಅಂತ ನಿರೂಪಿಸೋಕೆ ನನ್ನ ಹತ್ರ ಸಾಕ್ಷಿ ಇದೆ ಯುವರ್ ಆನರ್. ಮೈ ಫಸ್ಟ್ ವಿಟ್ನೆಸ್
ಮಿಸ್ ಉಷಾ ಬ್ರಹ್ಮಾವರ್. ಇದು ಮಿಸ್ ಇಂದು ಶಾಮಣ್ಣ ಅವ್ರ ಫೋಟೋ. ಇವರು ನಿಮಗ್ ಪರಿಚಯ ಇದ್ರಾ? 2 ಸಾರಿ ಭೇಟಿ ಮಾಡಿದ್ದೀನಿ. ವಿಕ್ರಮ್ ಬಂದು ಆ ಪತ್ರಗಳನ್ನ ಅವಳ ಕೈಯಿಂದ ಕಿತ್ಕೊಂಡ. ಆಮೇಲೆ ಏನಾಯ್ತು? ವಿಕ್ರಮ್ ಇಂದುನ ನನ್ನಿಂದ ದೂರ ಎಳ್ಕೊಂಡೋದ. ನನ್ ಭಯದಿಂದ ಮನೆ ಒಳಗೆ ಓಡ್ ಹೋದೆ. ಆಮೇಲೆ 1 ನಿಮಿಷದ ನಂತರ ನಮ್ ತಾಯಿ ಜೋರ ಕಿರ್ಚ್ಕೊಂಡಿದ್ ನನಗ್ ಕೇಳಿಸ್ತು. ನಾನು ಹೊರಗ್ ಬಂದು ನೋಡಿದಾಗ ಇಂದು ಶವ ಅಲ್ಲಿ ಬಿದ್ದಿತ್ತು. ಡಾಕ್ಟರ್ ಸಂಜಯ್ ನಮ್ ತಾಯಿ ಆ ಶವದ ಹತ್ರ ನಿಂತಿದ್ರು. ಸರಿ, ನೀವಿನ್ ಹೋಗ್ಬೋದು. ಎಕ್ಸ್ಕ್ಯೂಸ್ ಮಿ ಯೋರ್ ಆನರ್, ನಾನು ಉಷಾ ಬ್ರಹ್ಮಾವರ್ನ ಕೆಲವು ಪ್ರಶ್ನೆಗಳು ಕೇಳಬೇಕು ಅಂತ ಇಷ್ಟಪಡ್ತೀನಿ. ಕೇಳಬಹುದು. ಹೀಗೆಲ್ಲ ಅಳ್ತಾರಾ? ಕಣ್ಣೀರೋಸ್ಕೊ, ಏನು ಹೆದರ್ಬೇಡ. ನೋಡು ಮಗು, ನಾನು ತುಂಬಾ ನೇರವಾದ ಸುಲಭವಾದ ಪ್ರಶ್ನೆಗಳು ಕೇಳ್ತೀನಿ. ಅದಕ್ಕೆ ನೀನು ನೇರವಾದ ಸರಿಯಾದ ಉತ್ತರಗಳನ್ನು ಕೊಡಬೇಕು. ಓಕೆ? ನೋಡಮ್ಮ, ನಿನಗೆ ತಂದೆ ತಾಯಿ ಇದ್ದಾರಾ? ತಂದೆ ಇಲ್ಲ. ನಿಮ್ ತಂದೆ ಎಲ್ಲಿ, ಹೇಗ್ತಿರೋದ್ರು ಅಂತ ಹೇಳ್ತೀಯ ಮಗು? ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸ್ಗೂ ಈ ಪ್ರಶ್ನೆಗೂ ಯಾವ ಸಂಬಂಧನೂ ಇಲ್ಲ. ಸಂಬಂಧ ಇದೆ. ಈ ಕೇಸ್ ಒಬ್ಬನ ಸಾವು ಬದುಕಿನ ಪ್ರಶ್ನೆ ತೀರ್ಮಾನಿಸಂತದ್ದು. ಅದಕ್ಕೆ ಈಕೆ ನೀ ಪ್ರಶ್ನೆ ಕೇಳೋಕೆ ಕೋರ್ಟ್ ಅನುಮತಿ ನೀಡಬೇಕು. ಅನುಮತಿ ಇದೆ. ಥ್ಯಾಂಕ್ ಯು ಯೋರ್ ಆನರ್. ಉಷಾ, ನಿಮ್ ತಂದೆಯವ್ರು ಹೇಗ್ ಸತ್ರು ಅಂತ ಹೇಳ್ತೀಯಾ? ನೋ 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 ನೋ, ನೀನ್ ಯಾರ ಕಡೆನೂ ನೋಡ್ಬೇಕಾಗಿಲ್ಲ. ನಿಧಾನವಾಗಿ ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಹೇಗ್ ಸತ್ರು? ಅವರಿಗೆ ಗಲ್ಲು ಶಿಕ್ಷೆ ಆಯ್ತು. ಗಲ್ಲು ಶಿಕ್ಷೆ? ನಿಮ್ ತಂದೆಯವ್ರ ಗಲ್ಲು ಶಿಕ್ಷೆ ಆಗೋ ಹಾಗೆ ವಾದ ಮಾಡಿದ ಲಾಯರ್ ಯಾರು ಅಂತ ಗೊತ್ತಿರ್ಬೇಕಲ್ಲ? ಗೊತ್ತು. ಹಾಗೆ ಈ ವಿಕ್ರಮ್ ಪಾಟೀಲ್, ಈ ಲಾಯರ್ GD ಪಾಟೀಲ್ ನ ಒಬ್ಬನೇ ಮಗ ಅಂತ ನಿನಗೆ ಗೊತ್ತಿರ್ಬೇಕಲ್ಲ? ಮೊದ್ಲು ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು. ಗೊತ್ತಾದ ಮೇಲೆ ನಿಮ್ಮ ತಂದೆಗೆ ಶಿಕ್ಷೆ ಕೊಡಿಸಿದ ಈ ಲಾಯರ್ ಮತ್ತು ಅವನ ಮಗನ ವಿರುದ್ಧ ಸೇರ್ ತೀರ್ಸ್ಕೋಬೇಕು ಅಂತ ನಿರ್ಧಾರ ಮಾಡಿದೆ. ಅದಕ್ಕೆ ಅವನ ವಿರುದ್ಧ ಸಾಕ್ಷಿ ಹೇಳೋದು ಬಂದಿದ್ಯಾ? ಅಬ್ಜೆಕ್ಷನ್ ಯುವರ್ ಆನರ್. ಒಬ್ಬ ಮುಗ್ಧ ಹೆಣ್ಣಿನ ಕಣ್ಣೀರಿಂದ ಕೊಲೆಗಾರನ ಕೈಗೆ ಹತ್ತಿರೋ ರಕ್ತದ ಕಲೆನ ಅಳಿಸಾಕಕ್ ನೋಡ್ತಿದ್ದಾರೆ. ಆದ್ರೆ ಅದು ಅಸಾಧ್ಯ. ಮಿಸ್ ಉಷಾ ಅವರ ಮಾತನ್ನ ಸುಳ್ಳು ಅಂತ ನಿರೂಪಿಸುವ ಪಾತ್ರದಲ್ಲಿ ಈ ವಿಕ್ರಮ್ ಪಾಟೀಲ್ ಮಾಡಿರೋ ಅಪರಾಧಕ್ಕೆ ಇನ್ನೂ 2 ಸಾಕ್ಷಿ ಇದ್ದಾರೆ ಅನ್ನೋದನ್ನ ಇವರು ಮರ್ತಿದ್ದಾರೆ. ನನ್ನ ಇನ್ನೊಬ್ಬ ಸಾಕ್ಷಿ ಡಾಕ್ಟರ್ ಸಂಜಯ್. ಎಸ್ ಯುವರ್ ಆನರ್, ನಾನು ಇವನು ನೋಡಿದ್ದೀನಿ, ತುಂಬಾ ಹತ್ರದಿಂದ ನೋಡಿದ್ದೀನಿ. ಅದೇ ಮುಖ, ಅದೇ ದಾಡಿ, ಅದೇ ಕನ್ನಡಕ. ನಿಸ್ಸಂದೇಹವಾಗಿ ಇವನೇ ಕೊಲೆಗಾರ. ಕೊಲೆಗಾರನ ನೀವು ನೋಡಿರೋದೇ ನಿಜ ಆದ್ರೆ ಆ ರಾತ್ರಿ ಅವನ್ ಏನ್ ಡ್ರೆಸ್ ಹಾಕೊಂಡಿದ್ದ ಅಂತ ಸ್ವಲ್ಪ ಹೇಳ್ತೀರಾ? ಶೂರ್. 1 ಪ್ಯಾಂಟ್, 1 ಶರ್ಟ್ ಅಂಡ್ ಎ ಶಾಲ್. ಪ್ಯಾಂಟ್ ಶರ್ಟ್ 2 ಹಾಕೊಂಡಿದ್ನೋ ಅಥವಾ ಪ್ಯಾಂಟ್ ಶಾಲ್ ಅಥವಾ ಶಾಲು ಶರ್ಟ್? 3. 2 ಹಾಕೊಂಡಿದ್ದು, 1 ಹೊದ್ಕೊಂಡಿದ್ದು. 3 ಮೈ ಮೇಲೆ ಇತ್ತಾ? ವಾಟ್ ಈಸ್ ದಿಸ್? ಮೈ ಮೇಲೆ ಇಲ್ದಿಲ್ಲ, ತಲೆ ಮೇಲೆ ಇರುತ್ತಾ? ಯುವರ್ ಆನರ್, ಕಕ್ಷಿಗಾರರ ಲಾಯರ್ ಕೊಲೆ ಮತ್ತು ನ್ಯಾಯಗಳ ನಡುವೆ ಹೆಚ್ಚು ತಿರುವುಗಳನ್ನ ಕೊಟ್ಟು ಈ ಕೇಸೆ ತಪ್ಪು ದಾರಿ ಹಿಡಿಯೋ ಹಾಗೆ ಮಾಡ್ತಿದ್ದಾರೆ. ಆದ್ರೆ ಇದರಿಂದ ಯಾವ ಪ್ರಯೋಜನನೂ ಇಲ್ಲ. ಕೊಲೆ ಆಗಿದ್ದು ಸತ್ಯ, ಸಾಕ್ಷ್ಯಾಧಾರ ಇರೋದು ಸತ್ಯ. ಎಷ್ಟೇ ಹಿಂದೆ ಮುಂದೆ ಮಾಡಿ ನೋಡಿದ್ರು ಸತ್ಯನ ಮುಚ್ಚೋಡಕ್ಕಾಗಲ್ಲ. ಅದಿಷ್ಟಲ್ಲೇ ಗೊತ್ತಾಗುತ್ತೆ ಮಿಸ್ಟರ್ ರವಿ ಬ್ರಹ್ಮಾವರ್. ಯಾನರ್, ಈ ಕೇಸ್ಗೆ ಇನ್ನೊಂದು ಮುಖ್ಯವಾದ ಸಾಕ್ಷಿ ಮಿಸಸ್ ಶಾರದಾ ದೇವಿ. ನಿಮ್ ಹೆಸರು? ಶಾರದಾ ದೇವಿ. ವಯಸ್ಸು? ಅಬ್ಜೆಕ್ಷನ್ ಯುವರ್ ಆನರ್. ಈ ಪ್ರಶ್ನೆಗೂ ಈ ಕೇಸ್ಗೂ ಸಂಬಂಧ ಇದೆ ಯುವರ್ ಆನರ್. ಪ್ರೊಸೀಡ್. ಥ್ಯಾಂಕ್ ಯು ಸರ್. ಈಗ ನಿಮ್ ವಯಸ್ಸು ಎಷ್ಟು ಅಂತ ಹೇಳ್ತೀರಾ ಮಿಸ್? ಐ ಆಮ್ ಸಾರಿ, ಮಿಸಸ್ ಶಾರದಾ ದೇವಿ ಅವರೇ. 45. ಅಂದ್ರೆ ನಿಮ್ಮ 30ನೇ ವಯಸ್ಸಿಂದ 45ನೇ ವಯಸ್ಸಿನವರೆಗೂ ಹುಚ್ಚಾಸ್ಪತ್ರೆ ರೋಗಿ ಆಗಿತ್ತು. ಮೊನ್ನೆ ಅಷ್ಟೇ ಕಳೆದು ಹೋಗಿದ್ದ ನಿಮ್ಮ ಜ್ಞಾಪಶಕ್ತಿ ವಾಪಸ್ ಬಂದಿದೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಇದು ನಿಜಾನಾ? ಹೌದು. ಜ್ಞಾಪಶಕ್ತಿ ಬಂದ ತಕ್ಷಣ ನೀವು ನೋಡಿದ ಮೊದಲನೇ ವ್ಯಕ್ತಿ ಯಾರು? ನನ್ ಮಗ ಲಾಯರ್ ರವಿನ. ಅದಾದ್ಮೇಲೆ ಮಗಳು ನೋಡಕ್ಕೆ ಡಾಕ್ಟರ್ ಜೊತೆ ಅವ್ರ ಮನೆಗೆ ಬಂದ್ರಿ. ಅಲ್ಲಿ ನೀವು ನೋಡಿದ್ದೇನು? ಇಂದುಗೆ ಚಾಕು ಹಾಕ್ತಿದ್ದ ಈ ಕೊಲೆ ಪಾತಕ. ಇವನನ್ನ ಹಿಡ್ಕೊಳಕ್ಕೆ ಡಾಕ್ಟರ್ ಓಡ್ ಹೋದ್ರು. ಡಾಕ್ಟರ್ ಓಡೋದಾಗ ನೀವೇನ್ ಮಾಡ್ತಿದ್ರಿ? ಆ ಹುಡುಗಿಗೆ ಏನಾಗಿದೆ ಅಂತ ನೋಡಕ್ಕೆ ಹತ್ರಕ್ ಹೋದೆ. ಅಷ್ಟಲ್ಲಿ ಡಾಕ್ಟರ್ ಬಂದ್ರು, ಪೊಲೀಸ್ ಫೋನ್ ಮಾಡಿದ್ರು. ಇಲ್ಲ, ಅದಕ್ ಮುಂಚೆ ಆ ಹುಡುಗಿ ಶವಕ್ಕೆ ನಾನ್ ಶಾಲ್ ಹೊದಿಸ್ದೆ. ಆಗ ಮಿಸ್ ಸುನೀತಾ ಎಲ್ಲಿದ್ರು? ಗೊತ್ತಿಲ್ಲ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ನೀವಿನ್ ಹೋಗ್ಬೋದು. ಇನ್ನು ಕೊನೆಯದಾಗಿ ಮಿಸ್ ಸುನೀತಾ ಅವ್ರನ್ನ 4 ಪ್ರಶ್ನೆ ಕೇಳೋದಕ್ಕೆ ಕೋರ್ಟ್ ಅನುಮತಿ ನೀಡಬೇಕು. ಮಿಸ್ ಇಂದು ಕೊಲೆ ಆಗಿದ್ದನ್ನ ನೀವು ನಿಮ್ ಕಣ್ಣಾರೆ ನೋಡಿದ್ರಾ? ಇಲ್ಲ, ನಾನಾಗ ಮನೇಲಿ ಇರ್ಲಿಲ್ಲ. ಅಷ್ಟೊತ್ತು ರಾತ್ರಿಯಲ್ಲಿ ಹೊರಗೆಲ್ಲೋಗಿದ್ರಿ? ಜಾರ್ಜ್ ಮ್ಯೂಸಿಕಲ್ ನೈಟ್. ಆಮೇಲೆ ಮನೆಗೆ ಬಂದ್ರಿ, ಅಲ್ಲಿ ನೀವು ನೋಡಿದ್ದೇನು? ಹೇಳಿಕೆ ತಗೋತಿದ್ದು ಪೊಲೀಸ್ನವ್ರನ್ನ. ನೀವಿನ್ ಹೋಗ್ಬೋದು. ಯುವರ್ ಆನರ್, ಇಷ್ಟೊತ್ತು ನಾವು ಕೇಳಿದ ಕತೆ ನಿಜ. ಆದ್ರೆ ಮುಖ್ಯವಾದ ಒಂದು ಅಂಶನ ಬಿಟ್ಟು
ಅಲ್ಲಿಗೆ ಬಂದು ಕೊಲೆ ಮಾಡ್ದ ಅಂತ ಆರೋಪ ಹೊರಿಸಿದ ವಿಕ್ರಮ್ ಪಾಟೀಲ್ ಅಲ್ಲಿರ್ಲೇ ಇಲ್ಲ. ಅಲ್ಲಿದ್ದವನೇ ಬೇರೆ. ಯಾರವನು, ಇಂದು ಕೊಲೆ ಯಾಕೆ ಮಾಡ್ದ, ಹಿನ್ನೆಲೆ ಏನು ಅನ್ನೋದೇ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ. ನಾನು ಹೇಳೋ ಫ್ಯಾಕ್ಟ್ಸ್ ಕೇಳ್ತಾ ಹೋದ್ರೆ ಆ ಕೊಲೆಗಾರ ಯಾರು ಅಂತ ನಿಮಗೆ ಗೊತ್ತಾಗುತ್ತೆ. ಪಾಯಿಂಟ್ ನಂಬರ್ 1, ಮಿಸ್ ಉಷಾ ಬುದ್ಧಿ ಕಳ್ಕೊಂಡು ತಾಯಿ ಹತ್ರ ಇರದೆ ಡಾಕ್ಟರ್ ಮನೇಲಿ ಯಾಕಿದ್ಲು. ಪಾಯಿಂಟ್ ನಂಬರ್ 2, ತಂಗಿ ಇಲ್ದಿರೋ ಸಮಯ ನೋಡಿ ಡಾಕ್ಟರ್ ಸಂಜಯ್ ಶಾರದಾದೇವಿನ ತನ್ನ ಮನೆ ಹತ್ರ ಯಾಕೆ ಕರ್ಕೊಂಡು ಬಂದ. ಪಾಯಿಂಟ್ ನಂಬರ್ 3, ಮಿಸ್ ಇಂದು ಶಾಮಣ್ಣ ಅದೇ ಸಮಯದಲ್ಲಿ ಡಾಕ್ಟರ್ ಮನೆ ಹತ್ರ ಯಾಕಿದ್ಲು. ಇಷ್ಟೆಲ್ಲಾ ನಡೆದಿರೋದು ರಾತ್ರಿ ಹೊತ್ತು, ಅದು ಹೆಂಗಸರು ಹೊರಗೆ ಬರ್ದೇ ಇರೋಂತ ಹೊತ್ತು. ಆದ್ರೂ ಹೊರಗೆ ಬಂದವರೆಲ್ಲ ಹೆಂಗಸ್ರೆ. ಈ ಹೆಂಗಸರಿಗೆಲ್ಲ ಅದು ರಾತ್ರಿ ಹೊತ್ತು ತಮ್ಮ ಮನೆ ಬಿಟ್ಟು ಡಾಕ್ಟರ್ ಮನೆ ಹತ್ರ ಸೇರುವಂತ ಅನಿವಾರ್ಯ ಏನಿತ್ತು. ಯುವರ್ ಆನರ್, ಡಾಕ್ಟರ್ ಸಂಜಯ್ ಶಾರದಾದೇವಿಯವರ ಜೊತೆ ಉಷಾನ್ ನೋಡಕ್ ಬಂದ್ರು, ಇನ್ನೇನು ಮಾಡಕ್ ಬಂದ್ರು ನಮಗ್ ಗೊತ್ತಿಲ್ಲ. ಆದ್ರೆ ಅವ್ರ ಎದುರು ಕಂಡಿದ್ದು ಉಷಾನ್ ಅಲ್ಲ, ಇಂದು ಶಾಮಣ್ಣನ, ಡಾಕ್ಟರ್ ಸಂಜಯ್ನ ಎಕ್ಸ್ ಲವರ್. ಕೈಯಲ್ಲಿ ಹಳೆ ಲವ್ ಲೆಟರ್ಸ್, ಜೊತೆಗೆ ಅಬೋಷನ್ ರಿಪೋರ್ಟ್, ಬಾಯಲ್ಲಿ ಬ್ಲಾಕ್ ಮೇಲ್ ಮಂತ್ರ. ಕಾರಣ ಡಾಕ್ಟರ್ ಸಂಜಯ್ ಕಪಟ ಬ್ರಹ್ಮಚಾರಿ ಉರ್ಫ್ ಕಾಮುಕ. ಇಂದುಗೆ ಕೈ ಕೊಟ್ಟು ಮಿಸ್ ಉಷಾನ ಮದುವೆ ಆಗೋದಕ್ಕೆ ಮನೆಯಲ್ಲಿ ತಂದಿಟ್ಕೊಂಡಿದ್ದ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ವಾದ ಇನ್ನೂ ಮುಗ್ದಿಲ್ಲ ಮಿಸ್ಟರ್ ರವಿ ಬ್ರಹ್ಮಾವರ್. ದ ಪಾಯಿಂಟ್ ಇಸ್ ಸೋ ಕ್ಲಿಯರ್ ಯುವರ್ ಆನರ್. ಇವನ್ ಅ ಸ್ಮಾಲ್ ಕಿಡ್ ಕ್ಯಾನ್ ಸೇ ವಾಟ್ ವೆಂಟ್ ರಾಂಗ್ ಇನ್ ಫ್ರಂಟ್ ಆಫ್ ದ ಟೌನ್. ಟು ಸೇವ್ ಹಿಮ್ಸೆಲ್ಫ್ ಇಂದು ಕೊಲೆ ಮಾಡಿ ಶಾರದಾದೇವಿಯರ ಶಾಲೆನ ಮುಚ್ಚಾಕ್ತ. ಅಪರಾಧನ ತಪ್ಪಿಸ್ಕೊಳ್ಳಕ್ಕೆ ಹೆಂಗಸರನ್ನ ಸಾಕ್ಷಿಗಳಾಗಿ ರೂಪಾಂತರಿಸಿ ಕಾಲೇಜಲ್ಲಿ ಮುಗ್ಧವಾಗಿ ಉಷಾನ ಪ್ರೀತಿಸ್ತಾ ಇದ್ದ ಇನ್ನೋಸೆಂಟ್ ಬಾಯ್, ಮರ್ಯಾದಸ್ತ್ರ ಮಗ ವಿಕ್ರಮ್ ಪಾಟೀಲ್ ಹೆಸರನ್ನ ತಂದಿಟ್ಟ. ನಡೆದ ಸತ್ಯ ಘಟನೆ ಇದು. ಡಾಕ್ಟರ್ ಸಂಜಯ್ ಕೊಲೆಗಾರ. ಅಪರಾಧಿನ ತಮ್ಮ ಸರಗಲ್ಲಿ ಮುಚ್ಚಿಟ್ಟವರು 3. ಆತನ ಬಾವಿಯತ್ತೆ ಶಾರದಾದೇವಿ, ಬಾವಿ ಪತ್ನಿ ಉಷಾ ಹಾಗೂ ಸ್ವಂತ ತಂಗಿ ಸುನೀತಾ. ಕೊಲೆಗೆ ಆಧಾರ ಕೋರ್ಟ್ ಅಲ್ಲಿ ಹಾಜರುಪಡಿಸಿರೋ ರಕ್ತದ ಕಲೆ ಆಗಿರೋ ಶಾರದಾದೇವಿಯವರ ಈ ಶಾಲ್, ಇದು ಶುದ್ಧ ಸುಳ್ಳು ಯುವರ್ ಆನರ್. ಪಾಟೀಲ್ ಹಾರಿಸ್ತಿರೋ ಪಟಕ್ಕೆ ಸೂತ್ರನೇ ಇಲ್ಲ, ಎಲ್ಲ ಕಟ್ಟು ಕತೆ. ಒಂದ್ ವೇಳೆ ಡಾಕ್ಟರ್ ಸಂಜಯ್ ಅವರೇ ಕೊಲೆ ಮಾಡಿದ್ರೆ ಅವರೇ ಪೊಲೀಸ್ಗೆ ಯಾಕೆ ಫೋನ್ ಮಾಡ್ತಿದ್ರು? ಅದು ಅಲ್ಲದೆ ವಿಕ್ರಮ್ ಅವತ್ತು ಡಾಕ್ಟರ್ ಸಂಜಯ್ ಅವರ ಮನೆಗೆ ಬರಲೇ ಇಲ್ಲ ಅನ್ನೋದಾದ್ರೆ ವಿಕ್ರಮ್ ಅಶೋಕ ರೋಡಲ್ಲೇ ಅವನ ಗ್ರೀನ್ ಜೀಪ್ ಅಲ್ಲೇ ಸಿಗ್ತಾನೆ ಅಂತ ಪೊಲೀಸ್ಗೆ ಹೇಳ್ತಿದ್ರು. ಅದೇನ್ ದೊಡ್ಡ ವಿಷಯ ಅಲ್ಲ ಯುವರ್ ಆನರ್. ಅಶೋಕ ರೋಡ್ ಜಿ ಡಿ ಪಾಟೀಲ್ ಮನೆಗೆ ಹೋಗೋ ದಾರಿ. ಇವನು ಯಾವಾಗಲೂ ಓಡಾಡೋದೇ ಗ್ರೀನ್ ಜೀಪ್ ಅಲ್ಲಿ. ಇವನು ನಿರಪರಾಧಿ ಅನ್ನೋದಕ್ಕೆ ವಿಕ್ರಮ್ ನ ಪೊಲೀಸ್ನವರು ಅರೆಸ್ಟ್ ಮಾಡಿದಾಗ ಅವನ ಮೈ ಮೇಲೆ ಯಾವ ಶಾಲು ಓದಿರ್ಲಿಲ್ಲ, ಅವನ ಹತ್ರ ಯಾವ ಚಾಕುನು ಇರಲಿಲ್ಲ, ಅವನ ಮೈ ಮೇಲೆ ಯಾವ ರಕ್ತದ ಕಲೆನೂ ಇರಲಿಲ್ಲ ಅನ್ನೋದೇ ಸಾಕಲ್ವೇ. ಈಗ ನಾನು ಈ ಕೋರ್ಟ್ಗೆ ಮತ್ತು ಜಿ ಡಿ ಪಾಟೀಲ್ರಿಗೆ ಈಗ ತಾನೇ ಬಂದು ಒಂದು ಸಂತೋಷದ ಸಮಾಚಾರ ತಿಳಿಸಬೇಕು ಅಂತಿದ್ದೀನಿ. ವಿಕ್ರಮ್ ಪಾಟೀಲ್ ಬಚ್ಚಿಟ್ಟಿದ್ದ ಶಾಲು ಚಾಕು ಸಿಕ್ಕಿದೆ ಯುವರ್ ಆನರ್, ಸಿಕ್ಕಿದೆ. ಈ ಚಾಕುನ ಮಿಸ್ ಸಿಂಧುವಿನ ರಕ್ತ ಕುಡಿದಿದ್ದು. ಇದರ ಮೇಲೆ ಮೂಡಿರೋ ಕೈ ಬೆರಳಿನ ಗುರುತುಗಳು ಮತ್ತು ಈ ಶಾಲ್ ವಿಕ್ರಮ್ ಪಾಟೀಲ್ದೆ, ವಿಕ್ರಮ್ ಪಾಟೀಲ್ದೆ, ವಿಕ್ರಮ್ ಪಾಟೀಲ್ದೆ. ಇದು ಸುಳ್ಳು, ಇದು ಸತ್ಯ. ಇದು ಸುಳ್ಳು, ಇದು ಸತ್ಯ. ಇದು ನನ್ನ ಶಾಲಲ್ಲ ಸರ್, ಇದು ನಿನ್ ಶಾಲೆ. ಈ ಶಾಲ್ ವಿಕ್ರಮ್ ಅಲ್ಲ, ಇದು ಮುಂದೆ ಅಂತ ನಾನು ಪ್ರೂವ್ ಮಾಡ್ತೀನಿ. ಸಾಧ್ಯನೇ ಇಲ್ಲ. ಸಾಧ್ಯ ಆಗಿದೆ. ನಾನು ಹಾಕೊಂಡು ಈ ಬಣ್ಣದಲ್ಲ, ಮತ್ತೆ ಯಾವ ಬಣ್ಣದ್ದು? ಕೆಂಪು ಬಣ್ಣದ್ದು. ಹಾ, ಕೆಂಪು. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಪಾಟೀಲ್, ಥ್ಯಾಂಕ್ ಯು. ಯುವರ್ ಆನರ್, ಸ್ವಲ್ಪ ಹೊತ್ತಿಗೆ ಮುಂಚೆ ಈ ಶಾಲ್ನ ವಿಕ್ರಮ್ ಹಾಕೊಂಡಿರ್ಲಿಲ್ಲ ಅಂತ ಅವ್ರು ಹೇಳಿದ್ದು ನಿಜಾನೇ. ಈ ಶಾಲು, ಈ ಚಾಕು ವಿಕ್ರಮ್ದಲ್ಲ. ನಿಜಾನ ಅವರ ಬಾಯಿಂದ ಹೊರಗೆ ಬರ್ಸೋದಕ್ಕೆ ಅವರೇ ಹೇಳ್ತಿದ್ದ ಕಾನೂನಿನ ಮೊದಲನೇ ಪುಸ್ತಕದ ಮೊದಲನೇ ಪಾಠ ಬುದ್ಧಿ ಚಾತುರ್ಯನ ಉಪಯೋಗಿಸಬೇಕಾಗಿ ಬಂತು. ಯುವರ್ ಆನರ್, ವಿಕ್ರಮ್ ನಿಜವಾಗ್ಲೂ ಬಚ್ಚಿಟ್ಟಿರೋ ಆತನ ಶಾಲ್ ಮತ್ತು ಚಾಕುನ ಹುಡುಕಿ ಕೋರ್ಟ್ ಮುಂದೆ ಹಾಜರುಪಡಿಸೋದಕ್ಕೆ ಕೋರ್ಟ್ ಪ್ರಾಸಿಕ್ಯೂಷನ್ಗೆ ಸ್ವಲ್ಪ ಕಾಲಾವಧಿ ಕೊಡಬೇಕು ಅಂತ ಕೇಳ್ಕೊತೀನಿ. ಕೋರ್ಟ್ ಪ್ರಾಸಿಕ್ಯೂಷನ್ಗೆ 3 ದಿನಗಳ ಅವಧಿಯನ್ನು ನೀಡಿದೆ. ಹಾಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಐದು